ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಗುಡ್ ನ್ಯೂಸು, ಸಣ್ಣ ಸೈಟ್ಗೆ ಸೆಟ್ ಬ್ಯಾಕ್ ವಿನಾಯಿತಿ. ತಮ್ಮ ಸಣ್ಣ ಸೈಟ್ಗಳಿಗೆ ಸರ್ಕಾರವು ಸೆಟ್ ಬ್ಯಾಕ್ ವಿನಾಯಿತಿಯನ್ನು ನೀಡಿದೆ. ಅದೇನಪ್ಪ ಅಂದರೆ ಹಿಂಭಾಗದಲ್ಲಿ 1 ಮೀಟರ್ ಜಾಗ ಬಿಡಬೇಕೆಂಬ ಹಿಂದಿನ ನಿಯಮ ಪರಿಷ್ಕರಣೆ. ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟ. ಕಟ್ಟಡಗಳಿಗೂ ಅನ್ವಯ. ಫ್ರೆಂಡ್ಸ್, ಇದು ತುಂಬ ಜನ ಬಡವರಿಗೆ ಒಂದು ಅನುಕೂಲವಾದ ಮಾಹಿತಿ ಹೇಳಿದ್ದಾರೆ. ಹಿಂದಿನ ನಿಯಮದಲ್ಲಿ 1 ಮೀಟರ್ ಜಾಗ ಬಿಡಬೇಕು ಅಂತ ಹೇಳಿದ್ರು. ಈಗ ಅದನ್ನು ಪರಿಷ್ಕರಣೆ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಸಾವಿರದ 500 ಅಡಿ ಫ್ರೆಂಡ್ಸ್, 1500 ಚದರ ಅಡಿ ವಿಸ್ತೀರ್ಣದ ಸೈಟ್ಗಳಲ್ಲಿ ಕಟ್ಟಿರುವ ಕಟ್ಟಡಗಳಿಗೆ ಸೆಟ್ ಬ್ಯಾಕ್ ಜಾಗ ಕಡಿಮೆ ಮಾಡಲಾಗಿದೆ. ಈ ಹೊಸ ನಿಯಮ ಈಗಾಗಲೇ ನಿರ್ಮಾಣವಾಗಿರುವ ಕಟ್ಟಡಗಳಿಗೂ ಅನ್ವಯ. ಈಗ ಆಲ್ರೆಡಿ ಮನೆ ಕಟ್ತಾ ಇರೋರಿಗೂ ಅನ್ವಯ ಆಗಿದೆ ಫ್ರೆಂಡ್ಸ್. ಇದು ಈ ಮೊದಲು 20-30 ಅಡಿ ಅಳತೆಯ ನಿವೇಶನ ಸುತ್ತಲೂ 1 ಮೀಟರ್ ಜಾಗ ಬಿಡಬೇಕು. 30-40 ಅಡಿಯ 1.5 ಮೀಟರ್ ಜಾಗ ಬಿಡಬೇಕು ಅಂತ ಹೇಳಿದರು ಸರ್ಕಾರವು. ಈಗ ಅದರಿಂದ ವಿನಾಯಿತಿ ಸಿಕ್ಕಿದೆ. ಹಾಗೆ ಫ್ರೆಂಡ್ಸ್, ಯಾವ ಅಳತೆಯ ಸೈಟ್ಗೆ ಎಷ್ಟು ಜಾಗ ಬಿಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೈಟ್ ಅಳತೆ 60 ಚದರ ಮೀಟರ್ಗೆ ಮುಂಭಾಗದಲ್ಲಿ 7.5, ಹಿಂಭಾಗ ಇಲ್ಲ. ಫ್ರೆಂಡ್ಸ್, ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. 60 ಚದರ ಮೀಟರ್ ಮುಂಭಾಗದಲ್ಲಿ 0.75, ಹಿಂಭಾಗ ಇಲ್ಲ ಫ್ರೆಂಡ್ಸ್. ಹಾಗೆ 60ರಿಂದ 150 0.90, ಹಿಂಭಾಗ 0.70 ಫ್ರೆಂಡ್ಸ್. ಹಾಗೆ 150ರಿಂದ 250, ಮುಂಭಾಗ 1.0, ಹಿಂಭಾಗ 0.80 ಫ್ರೆಂಡ್ಸ್. ಹಾಗೆ 250 ಮೇಲ್ಪಟ್ಟು 4000 ಚದರ ಮೀಟರ್ನಲ್ಲಿ ನಿವೇಶನದ ಉದ್ದೇಶ 12, ನಿವೇಶನದ ಉದ್ದದ 88% ಬಿಡಬೇಕಾಗುತ್ತೆ. ಇವಿಷ್ಟು ಒಂದು ಮಾಹಿತಿಗಳಾಗಿದೆ ಫ್ರೆಂಡ್ಸ್. ಇದರಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಏಕೆಂದರೆ ಇರೋ 20-30 ಜಾಗದಲ್ಲಿ 30-40 ಜಾಗದಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆಯೂ ಬಿಟ್ಕೊಂಡು ಹೋದರೆ ಅವರಿಗೆ ಕಷ್ಟ ಆಗುತ್ತೆ. ಅದರಿಂದಾಗಿ ಈ ಸರ್ಕಾರದ ನೀತಿಯು ಬಡವ ಜನಗೆ ಮತ್ತು ಸಾಲ ಮಾಡಿ ಮನೆ ಕಟ್ಟಿರೋರಿಗೆ, ಸೈಟ್ ತಗೊಂಡಿರೋರಿಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ಗೊತ್ತಿಲ್ಲದೆ ಇದ್ದವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಅವರು ಕೂಡ ಮಾಹಿತಿ ಸಿಗಲಿ. ಇದು ಒಂದು ಸಂತಸದ ವಿಷಯ ಫ್ರೆಂಡ್ಸ್. ಈ ಸರ್ಕಾರವು ಹೇಗೆ ಸಾಮಾನ್ಯ ಜನರಿಗೆ ಹೊರೆಯಾಗುವುದನ್ನು ತಪ್ಪಿಸ್ಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅದರಿಂದಾಗಿ ಎಲ್ಲ ಜನಕ್ಕೂ ಇದು ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ ಅಂತ ಕೇಳ್ತಾ ಇದ್ದೀನಿ.